ಜಯದೇವು ತುಂಬಾನೇ ಬಡವ ಆಗಿದ್ದ. ಅವನ ಹತ್ರ ಸಂಪತ್ತು ಅಂತ ಇದ್ದಿದ್ದು ಒಂದು ಕುದುರೆ ಅಷ್ಟೇ. ಅದನ್ನ ಅವನು ತುಂಬಾನೇ ಪ್ರೀತಿಸ್ತಾ ಇದ್ದ. ಅದೇ ಕುದುರೆಯಿಂದ ಅವನು ದುಡಿತಾನೂ ಇದ್ದ. ಆದ್ರೆ ಅವನ್ಗೆ ತುಂಬಾನೇ ಸಾಲ ಇತ್ತು. ಹಣಕ್ಕೋಸ್ಕರ ತನ್ನ ಕುದುರೆನ ಉಡಂಗನ್ ಹತ್ರ ಅಡ ಇಟ್ಟ. ಜಯದೇವ್ ಹಗಲು ರಾತ್ರಿ ಕಷ್ಟಪಟ್ಟು ದುಡ್ಡನ್ನ ಕೂಡಿಡ್ತಿದ್ದ. ಸ್ವಲ್ಪ ದಿನಗಳ ನಂತರ ಅವನು ತುಂಬಾ ಕಷ್ಟಪಟ್ಟು ಹಣವನ್ನೆಲ್ಲ ಕೂಡಿಟ್ಟ. ಅವನು ಕಷ್ಟಪಟ್ಟು ದುಡಿದಿದ್ದ ಹಣನೆಲ್ಲ ಉಡಂಗನ್ ಹತ್ರ ತಗೊಂಡ್ ಹೋದ, ತನ್ನ ಪ್ರೀತಿಯ ಕುದುರೆನ ವಾಪಸ್ ತಗೊಳ್ಳೋದಿಕ್ಕೆ. ತಗೊಳ್ಳಿ, ನಿಮಗೆ ಕೊಡ್ಬೇಕಾದಂತ ಹಣ. ನನಗೆ ನನ್ನ ಕುದುರೆನ ವಾಪಸ್ ಕೊಟ್ಬಿಡಿ. ಎಲ್ಲಿದೆ 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 ನನ್ನ ಪ್ರೀತಿಯ ಕುದುರೆ? ನೀನು ಕುದುರೆನಾ? ಎಷ್ಟು ಸುಂದರವಾಗಿತ್ತೋ, ಎಷ್ಟು ಚೆನ್ನಾಗಿತ್ತೋ, ಎಷ್ಟು ಮುದ್ದಾಗಿತ್ತೋ ನಿನ್ನ ಕುದುರೆ. ನಾನಂತೂ ಅದನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದೆ. ಈಗ ಉಳ್ದಿರೋದು ಈ ಬಾಲ ಮಾತ್ರ. ಉಳ್ಕೊಂಡಿತ್ತು ಅಂದ್ರೆ ಮತ್ತೆ ಮತ್ತೆ ಇದೇನಿದು? ನಿನ್ನ ಕುದುರೆ ಏನು? ಇಷ್ಟೇ ಉಳ್ಕೊಂಡಿದ್ದು, ಮಿಕ್ಕಿದ್ನೆಲ್ಲ ತೋಳ ಬಂದು ತಿನ್ಕೊಂಡು ಹೋಗ್ಬಿಡ್ತು. ನನ್ನ ಕ್ಷಮಿಸ್ಬೇಡ, ನಾನು ನಿನ್ ಕುದುರೆನ ಉಳಿಸ್ಕೊಳ್ಳೋದಿಕ್ಕಾಗ್ಲಿಲ್ಲ. ಈ ಬಾಲ ಇದೇ ಅದ್ರ ನೆನಪಾಗಿ ಕೊನೆಗೆ ಉಳ್ಕೊಂಡಿದ್ದು. ನನ್ನ ಕುದುರೆ. ಅದಕ್ಕೆ ಹೇಳೋದು, ದುಡ್ಡಿಗೆ ದುಡ್ಡು ಸಿಕ್ತೋ, ಕುದುರೆನೂ ಸಿಕ್ತೋ. ಅಯ್ಯೋ ಹೌದು, ನಾನಂತೂ ಇವನ್ ಬಗ್ಗೆ ಹೇಳೋದನ್ನೇ ಮರ್ತ್ಬಿಟ್ಟೆ. ಇವನು ವೀರ್ವರ ಅಂತ, ಜಯದೇವನ ಆತ್ಮೀಯ ಗೆಳೆಯ. ಮತ್ತೆ ಅವನು ತುಂಬಾನೇ ಬುದ್ಧಿವಂತ. ನನ್ನ ಗೆಳೆಯ ಜಯದೇವ, ಏನಾಯ್ತು? ನೀನ್ ಯಾಕೆ ಅಳ್ತಿದ್ಯಾ? ನನ್ನ ಗೆಳೆಯ ವೀರ್ವರ, ನಾನು ಏನು ಅಂತ ಹೇಳಿ ನಿನಗೆ? ವಿಷಯನೇ ಹಾಗಿದೆ. ನನ್ನ ಕುದುರೆ, ನನ್ನ ಪ್ರೀತಿಯ ಕುದುರೆ ನನ್ನನ್ನ ಬಿಟ್ಟು ಹೋಯ್ತು. ನಾನು ಎಂತ ದುರಾದೃಷ್ಟ ಅಂದ್ರೆ ಅದನ್ನ ಕೊನೆ ಸಲ ನೋಡೋದಿಕ್ಕೂ ನನ್ನಿಂದ ಆಗ್ಲಿಲ್ಲ. ಏನು? ಆದ್ರೆ ಹೇಗೆ? ಅಲ್ಲ, ಇದೇನು? ನನ್ನ ಕುದುರೆ ಬಾಲ. ಬಾಲನ? ಹಾಗಾದ್ರೆ ಕುದುರೆ ಎಲ್ಲಿ ಹೋಯ್ತು? ತೋಳ ತಿಂದ್ಬಿಡ್ತು. ಈಗ ಈ ಬಾಲ ಮಾತ್ರ ಉಳ್ಕೊಂಡಿದೆ. ಉಡಂಕ ಉಳಿಸೋದಿಕ್ಕೆ ತುಂಬಾ ಪ್ರಯತ್ನ ಪಟ್ಟ, ಆದ್ರೆ ಅವನಿಂದ ಉಳಿಸ್ಕೊಳ್ಳೋದಿಕ್ ಸಾಧ್ಯ ಆಗ್ಲಿಲ್ಲ. ಆ ಜಿಪುಣ ಉಡಂಗಾನ? ಹಾ, ನಾನು ನನ್ನ ಕುದುರೆನ ಅವನ ಹತ್ರ ಅಡ ಇಟ್ಟಿದ್ದೆ. ನನಗಂತೂ ತುಂಬಾ ನೋವಾಗ್ತಾ ಇದೆ. ನಾನ್ ಯಾಕಾದ್ರೂ ಅವನ ಹತ್ರ ಅಡ ಇಟ್ಟಿದ್ದೆ ಅಂತ. ಉಡಂಗನ ಹತ್ರನ? ಆದ್ರೆ ಆ ತೋಳ ಬಾಲನ್ ಮಾತ್ರ ಯಾಕೆ ಬಿಡ್ತು? ಇಲ್ಲಿ ಖಂಡಿತ ಏನು ಎಡವಟ್ಟಾಗಿದೆ ಅನ್ಸುತ್ತೆ. ಹೀಗೆಲ್ಲ ಆಗ್ಬಾರ್ದಾಗಿತ್ತು ಗೆಳೆಯ. ಆದ್ರೆ ನಿನ್ ತಲೆ ಕೆಡಿಸ್ಕೋಬೇಡ. ನಿನ್ ಕುದುರೆನ ನಿನಗೆ ತಗೊಂಡ್ ಬಂದ್ ಕೊಡ್ತೀನಿ. ನಾನ್ ನಿನಗೆ ಮಾತು ಕೊಡ್ತೀನಿ. ಆದ್ರೆ ನನಗೆ ಈ ಬಾಲನ್ ಮಾತ್ರ ಕೊಟ್ಟಿರೋ ಸಾಕು. ಬಾಲ? ಆದ್ರೆ ಯಾಕೆ? ನನ್ನ ಕುದುರೆ ನೆನಪು ಅಂತ ಇದೊಂದೇ ಉಳ್ಕೊಂಡಿರೋದು. ನನ್ ಮೇಲೆ ನಂಬಿಕೆ ಇಡು ಗೆಳೆಯ. ನೀನ್ ಏನ್ ಮಾಡ್ತೀಯ ಅನ್ನೋದು ನನಗೆ ಗೊತ್ತಿಲ್ಲ ಮಿತ್ರ, ಆದ್ರೆ ನನಗೆ ನಿನ್ನ ಮೇಲೆ ಮತ್ತೆ ನಿನ್ನ ಬುದ್ಧಿವಂತಿಕೆ ಮೇಲೆ ತುಂಬಾನೇ ನಂಬಿಕೆ ಇದೆ. ನಾನು ಜಯದೇವನಿಗೇನೋ ಹೇಳ್ ಬಂದ್ಬಿಟ್ಟೆ. ಆದ್ರೆ ಕುದುರೆನ ಎಲ್ಲಿಂದ ಹುಡುಕ್ಲಿ? ಯಾರು ಯಾರು? ಉಡಂಗ? ದೆವ್ವದ ಬಗ್ಗೆ ನೆನೆಸ್ಕೊಂಡ್ರೆ ದೆವ್ವ ಎದುರುಗಡೆನೆ ಕಾಣಿಸ್ತು. ಉಡಂಗ, ಈ ಕುದುರೆ ಅಂತೂ ಜಯದೇವಂದಲ್ವಾ? ನನ್ನ ಅನುಮಾನ ನಿಜ ಆಯ್ತು. ಈ ಸಲ ದುರಾಸೆ ಹೆಚ್ಚಾಗಿ ಉಡಂಗ ತಪ್ಪು ನಿರ್ಧಾರ ತಗೊಂಡಿದ್ದಾನೆ. ಹಾ, ಇದು ಸರಿಯಾದ ಉಪಾಯ. ಅಯ್ಯೋ, ಹೊರಗಡೆ ಬಾ, ಬೇಗ ಬಾ. ಹೊರಗಡೆ ಬಂದು ಈ ಖಜಾನೆನ ಹೇಗಾದ್ರೂ ತಗೊಂಡ್ ಬಾ, ಬೇಗ ಬಾ. ಖಜಾನೆ?
ಏನ್ ಹೇಳ್ದೆ ನೀನು? ಖಜಾನಿನಾ? ಇಲ್ಲ 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 ನಾನ್ ಹಾಗೇನು ಹೇಳಲೇ ಇಲ್ವಲ್ಲ. ಇಲ್ಲ, ನಾನ್ ಕೇಳಿಸ್ಕೊಂಡೆ. ನಾನ್ ಖಂಡಿತ ಕೇಳಿಸ್ಕೊಂಡೆ. ನೀನ್ ಹೇಳ್ತಾ ಇರೋದನ್ನ ಕೇಳಿಸ್ಕೊಂಡೆ. ಉಡಂಗನ್ ಕಿವಿ ಈ ವಿಷಯದಲ್ಲಿ ಖಂಡಿತ ಮೋಸ ಹೋಗಲ್ಲ. ಬೇಕಿದ್ರೆ ದುಡ್ಡಿನ ಮೇಲೆ ಆಣೆ. ಮತ್ತೆ ಆ ಬಿಲದಿಂದ ನೀನ್ ಏನ್ ಹೇಳ್ತಾ ಇದೀಯಾ? ತುಂಬಾ ಚತುರ ನೀನು. ಹಾಗಾದ್ರೆ ನಿನಗೆ ಹೇಳಲೇಬೇಕು. ನನ್ನ ಮಾಯಾವಿ ಕುದುರೆ ಈ ಬಿಲದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಮತ್ತೆ ಇದು ಆಟ ಆಡ್ತಿರೋದ್ ನೋಡು, ಹೊರಗಡೆ ಬರೋದಕ್ಕೆ ಪ್ರಯತ್ನ ಪಡ್ತಾನೆ ಇಲ್ಲ. ಮಾಯಾವಿ ಕುದುರೆನಾ? ಎಲ್ಲಾದ್ರೂ ಕುದುರೆ ಮಾಯಾವಿ ಆಗಿರೋದಿಕ್ ಸಾಧ್ಯನಾ? ಹಾ ಖಂಡಿತವಾಗ್ಲೂ ಇರುತ್ತೆ. ಇಲ್ಲಿ ನೋಡು, ಇದ್ರ ಬಾಲ ನೋಡು. ಈ ಕುದುರೆ ವಿಶೇಷತೆನೇ ಅದು. ಇದು ಖಜಾನೆ ಎಲ್ಲಿದ್ರು ಕೂಡ ಅದನ್ನ ಕಂಡು ಹಿಡಿದು ಬಿಡುತ್ತೆ. ನನಗನ್ಸುತ್ತೆ ಈ ಬಿಲದಲ್ಲಿ ಯಾವ್ದೋ ದೊಡ್ಡ ಖಜಾನೆನೇ ಇರ್ಬೇಕು. ಅದಕ್ಕೆ ಇದು ಅಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದೆ. ಆದಷ್ಟು ಬೇಗ ಇದು ಹೊರಗಡೆ ಬಂದ್ರೆ ಇಲ್ಲಿರೋ ಖಜಾನೆ ನನ್ ಕೈಗೆ ಸಿಗುತ್ತೆ. ಆಗ ನನ್ನ ಎಲ್ಲಾ ಕಷ್ಟಗಳು ದೂರ ಆಗಿ ಹೋಗುತ್ತೆ. ಖಜಾನೆ ಯಜಮಾನ್ರೆ, 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 ನಿಮ್ ಹತ್ರ ಯಾವ್ದಾದ್ರು ಚೀಲ ಇದೆಯಾ? ಚೀಲನಾ? ನನ್ನ ಹತ್ರ ಚೀಲ ಇದೆ, ಆದ್ರೆ ಅದು ಒಂದು ದೊಡ್ಡ ತೂತಾಗ್ಬಿಟ್ಟಿದೆ. ಹಾ, ನನ್ನ ಹತ್ರ ಕುದುರೆ ಹೇಗಿದೆ. ಇದು ತುಂಬಾ ವೇಗವಾಗಿ ಓಡುತ್ತೆ. ನೀನ್ ಬೇಕಿದ್ರೆ ಈಗ್ಲೇ ಕುದುರೆ ಮೇಲೆ ಕೂತ್ಕೊಂಡು ನೀನ್ ಹಳ್ಳಿಗೆ ಹೋಗಿ ಚೀಲನ್ ತಗೊಂಡು ಬರ್ಬೋದು. ಹೋಗೋ. ನಾನ್ ಬೇಕಿದ್ರೆ ಖಜಾನೆ ಅಲ್ಲಲ್ಲ ಈ ಬಾಲನ ನೀನ್ ಬರೋವರೆಗೂ ಹುಷಾರಾಗಿ ನೋಡ್ಕೋತೀನಿ. ಇಲ್ಲಿ ಬನ್ನಿ, ಈ ಬಾಲನ್ ಹಿಡ್ಕೋತೀರಾ ಒಂದ್ ಸ್ವಲ್ಪ? ವೀರ್ವರ ಉಡಂಗನ ಹತ್ರ ಕುದುರೆ ತಗೊಂಡು ಅಲ್ಲಿಂದ ಓಡೋಗ್ಬಿಡ್ತಾನೆ. ಉಡಂಗ ಅವನನ್ನ ನೋಡಿ ನಗ್ತಿರ್ತಾನೆ. ತುಂಬಾ ಕಿಲಾಡಿ ಅನ್ಕೊಂಡ್ಬಿಟ್ಟಿದ್ದಾನೆ. ಈಗ ಈ ಖಜಾನೆನೋ ನಂದೆ, ಕುದುರೆನೋ ನಂದೆ. ಏನಿದು ನನ್ ಕುದುರೆ? ಅಯ್ಯೋ ಅಯ್ಯೋ, ಎಲ್ಲಿದೆ ಖಜಾನೆ? ಇದು ಅದೇ ಬಾಲ ಅಲ್ವಾ? ಅಯ್ಯೋ, ನಾನ್ ಬಿಟ್ಟು ಬಾಣ ನನ್ಗೆ ತಿರುಗ್ ಬಂತಲ್ಲಪ್ಪ. ನಾನು ಮೋಸ ಹೋಗ್ಬಿಟ್ಟೆ. ವೀರ್ವರ ಕುದುರೆನ ಹತ್ಕೊಂಡು ನೇರವಾಗಿ ಜಯದೇವ್ ಹತ್ರ ಹೋಗ್ತಾನೆ. ನನ್ನ ಕುದುರೆ, ನನ್ನ ಪ್ರೀತಿಯ ಕುದುರೆ, ಇನ್ಯಾವತ್ತು ನಾನು ನನ್ನಿಂದ ನಿನ್ನ ದೂರ ಆಗೋದಿಕ್ ಬಿಡೋದಿಲ್ಲ. ಧನ್ಯವಾದ ಗೆಳೆಯ, ಧನ್ಯವಾದ. ನೀನ್ ಇಲ್ದೇ ಇದ್ದಿದ್ರೆ ನಾನು ಏನ್ ಮಾಡ್ಬೇಕಾಗಿತ್ತು? ನನ್ನ ನಿಜವಾದ ಗೆಳೆಯ ಅಂದ್ರೆ ನೀನೇ. ನಿನ್ ಹತ್ರ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇರುತ್ತೆ. ಅಯ್ಯಯ್ಯೋ, ಹಾಗೆಲ್ಲ ಹೇಳ್ಬೇಡ ಗೆಳೆಯ. ಗೆಳೆತನ ನಿಭಾಯಿಸೋದು ಕೆಲಸ ಅಲ್ಲ, ಅದೊಂದು ಜವಾಬ್ದಾರಿ. ಮೊದ್ಲು ನಿನಗೆ ಕುದುರೆ ಹುಷಾರು, ಇಲ್ಲ ಅಂದ್ರೆ ನಾನೇ ತಗೊಂಡ್ ಹೋಗ್ಬೇಕಾಗತ್ತೆ. If you like this video, subscribe to our channel Murthy Media.